ವಾವ್, ಒಳ್ಳೆ ಪರಿಮಳ ಬರ್ತಾ ಇದೆ ಮಾತ್ರ, ಹೊಗೆ ಆಗ್ತಾ ಇದೆ. ಹಾಯ್ ವಿದ್ಯಾ, ಇವತ್ತೇನ್ ಡಿಶ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ತುಂಬಾ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಹೌದೌದು, ಇದಕ್ಕೆ ನಾವು ಮಶ್ರೂಮ್ ಶಾಕುತಿ ಇವತ್ತು ಮಾಡ್ತಾ ಇದೀವಿ. ಅದಕ್ಕೆ ಒಂದ್ 2 ಪ್ಯಾಕೆಟ್ ಮಶ್ರೂಮ್ ನಾನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. 25ರಿಂದ 30 ಗೋಡಂಬಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಪದಾರ್ಥ ಗಸಗಸೆ, ಮೆಣಸಿನಕಾಳು, ಕೊತ್ತಂಬರಿ ಕಾಳು, ಒಣ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಶುಂಠಿ, ದಾಲ್ಚಿನ್ನಿ, ಲವಂಗ ಮತ್ತೆ ಜಾಜಿಕಾಯಿ, ಈರುಳ್ಳಿ ಬೇಕಾಗುತ್ತೆ ಮಸಾಲೆಗೆ. ಮತ್ತೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಕರಿಬೇವು, ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ ಬೇಕು. ಇದಕ್ಕೆ ಬಟಾಣಿನ ಆಪ್ಷನಲ್ಲು, ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಇವಾಗ ನಾವು ಮಸಾಲೆ ರುಬ್ಕೊಳಕ್ಕೆ ಎಲ್ಲಾನು ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ಪ್ಯಾನ್ ಹೀಟ್ ಆಗಿದೆ. ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಆಯ್ತು, ಈಗ ಮೊದಲು ಮೆಣಸಿನಕಾಯಿ ಮಾತ್ರ ಹುರ್ಕೊಳ್ತೀರಾ? ಹಾ, ಯಾಕಂದ್ರೆ ಮಸಾಲೆ ಪದಾರ್ಥ ಬೇಗ ಬಾಡೋಗುತ್ತಲ್ಲ, ಅದು ಸೀದೋಗುತ್ತೆ ಅಂತ ಫಸ್ಟ್ ಮೆಣಸಿನ್ಕಾಯಿ, ಒಣ ಮೆಣಸು, ಹಸಿ ಮೆಣಸು ಮತ್ತೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಂತೀನಿ. ಡ್ರೈ ಆಗಿ ಫ್ರೈ ಮಾಡ್ಕೊಳ್ತೀರಾ? ಎಣ್ಣೆ ಹಾಕ್ತಾ ಇಲ್ಲ? ಇಲ್ಲ ಇಲ್ಲ, ಡ್ರೈ. ಎಣ್ಣೆ ಬೇಕಾದ್ರೆ ಹಾಕೋಬಹುದು, ಬಟ್ ಓಕೆ, ಎಣ್ಣೆ ಇಲ್ದನೂ ಹುರ್ಕೋಬಹುದು. ಶುಂಠಿ ಒಂದು ಅರ್ಧ ಇಂಚ್ ಇಕ್ಕರ ಶುಂಠಿನ ಹಾಕೊಂಡಿದ್ದೀನಿ. 1-2 ಸ್ಪೂನು ಕೊತ್ತಂಬರಿ ಕಾಳು, 1-2ರಿಂದ 3 ಸ್ಪೂನ್ ಹಾಕೋಬಹುದು ಕೊತ್ತಂಬರಿ ಕಾಳನ್ನ. ಇವಾಗ 1 ಸ್ಪೂನು ಗಸಗಸೆ, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಮೆಣಸು, ಇವಾಗ ಮಸಾಲೆನ ಹಾಕೋತಾ ಇದ್ದೀನಿ. ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಕಾಯಿನ ರುಬ್ಕೊಂಡು ತುರಿದಿಟ್ಕೊಂಡು ಈಗೆಲ್ಲ ಹುರ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಇವಾಗ ರುಬ್ಕೊಳ್ಳೋಣ ಮಸಾಲೆನಲ್ಲಿ. ಇವಾಗ ಇದಕ್ಕೆ ಹುಣಸೆ ಹಣ್ಣು ಮತ್ತೆ ಗೋಡಂಬಿ, ನೆನೆಸಿಟ್ಟಿರೋ ಗೋಡಂಬಿನ ಹಾಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಂತ ಇದ್ದೀನಿ ರುಬ್ಬಕ್ಕೆ. ಇವಾಗ ರುಬ್ಕೊಂಬರೋಣ. ಹಾ, ಮಸಾಲೆ ರುಬ್ಕೊಂಡಾಯ್ತು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಹೀಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕೋತಿದ್ದೀನಿ, ಒಂದು 2-3 ಸ್ಪೂನ್ ಅಷ್ಟು. ಇವಾಗ ಒಂದು ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ, ಮತ್ತೆ ಕರಿಬೇವು, ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಇದೆಯಲ್ಲ ಅದನ್ನ ಹಾಕೋತೀವಿ. ಮಶ್ರೂಮ್ ಹಾಕೋತಾ ಇದ್ದೀನಿ. ಸ್ವಲ್ಪ ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ ಸ್ವಲ್ಪ ಇವಾಗ ಬಾಡಿದೆ. ಇವಾಗ ನಾವು ರುಬ್ಕೊಂಡಿಟ್ಕೊಂಡಿರೋ ಮಸಾಲೆ ಹಾಕ್ತೀವಿ. ಬೇಯಿಸ್ಕೊಂಡಿರುವಂಥ ಹಸಿ ಬಟಾಣಿನ ಹಾಕ್ತಿದ್ದೀವಿ. ಸೊ ಲಾಸ್ಟ್ಗೆ ಹಾಕೋದಲ್ವಾ? ಹೌದು, ಬೇಯಿಸ್ಕೊಂಡಿದ್ದೀವಿ ಆಲ್ರೆಡಿ. ಇದು ಚಪಾತಿ ಜೊತೆ ಸರ್ವ್ ಮಾಡಕ್ಕೆ ಚೆನ್ನಾಗಿರುತ್ತೆ. ರೈಸ್ ಜೊತೆ, ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋತಿದ್ದೀನಿ ಒಂಚೂರು.
ಒಂಚೂರು ಉಪ್ಪು ಹಾಕೋದಿದೆ. ಸೂಪರ್ ಆಗಿದೆ ಅನ್ಸುತ್ತೆ. ಟೇಸ್ಟ್ ಮಾಡೋಣ ನಿಮಗೆ ಬಂತು. ಮಶ್ರೂಮ್ ತಗೋರಿ. ವಾವ್ ವಾವ್ ಡೆಲಿಷಿಯಸ್.